ಧರ್ಮಸ್ಥಳದಲ್ಲಿ ಮತ್ತೆ ಅಸ್ಥಿ ಪಂಜರಕ್ಕಾಗಿ ಶೋಧವನ್ನ ಮಾಡಲಾಗ್ತಾ ಇದೆ. ವಿಠಲ್ ಗೌಡ ಹೇಳಿಕೆಯನ್ನ ಆಧರಿಸಿ ಎಸ್ಐಟಿ ಅಧಿಕಾರಿಗಳು ಇವತ್ತು ಶೋಧವನ್ನ ಮುಂದುವರೆಸಿದ್ದಾರೆ. ಬಂಗ್ಲೆಗುಡ್ಡದ ಅರಣ್ಯದಲ್ಲಿ ಅಸ್ಥಿ ಪಂಜರಕ್ಕಾಗಿ ಉತ್ಖನನವನ್ನ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಈ ಉತ್ಖನನ ಕಾರ್ಯದ ಬಗ್ಗೆನೇ ಒಂದಿಷ್ಟು ಗೊಂದಲ ಇತ್ತು. ಆ ಹಿನ್ನೆಲೆಯಲ್ಲಿ ಕಾನೂನು ತಜ್ಞರ ಮೊರೆ ಕೂಡ ಹೋಗಿದ್ರು. ನಿನ್ನೆ ಎಸ್ಐಟಿ ಅಧಿಕಾರಿಗಳು ವಿಠಲ್ ಗೌಡ ಹೇಳಿಕೆ ಆಧಾರದಲ್ಲಿ ಮತ್ತೆ ಉತ್ಖನನ ಮಾಡಬೇಕಾ ಬೇಡವಾ, ಯಾಕಂದ್ರೆ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಒಳಪಡುವಂತ ಪ್ರದೇಶ ಅದು. ಸದ್ಯಕ್ಕೆ ಅರಣ್ಯ ಇಲಾಖೆ, ಸೋಕೋ ಟೀಮ್, ಕಂದಾಯ ಸಿಬ್ಬಂದಿ ಎಲ್ಲರೂ ಕೂಡ ಇವತ್ತು ಪಾಲ್ಗೊಂಡಿದ್ದಾರೆ. ಫೋರೆನ್ಸಿಕ್ ಸಿಬ್ಬಂದಿ ಸೇರಿದಂತೆ 50 ಸಿಬ್ಬಂದಿಯ ತಂಡದಿಂದ ಇವತ್ತು ಬಂಗ್ಲೆಗುಡ್ಡದಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ನೇತ್ರಾವತಿ ನದಿ ತೀರದಿಂದಲೇ ಶೋಧವನ್ನ ಆರಂಭ ಮಾಡಿದೆ ಎಸ್ಐಟಿ. ಇನ್ನು ವಿಠಲ್ ಗೌಡ ಹೇಳಿದಂತ ಸ್ಟೇಟ್ಮೆಂಟ್ ಅಂತಂದ್ರೆ ಅಲ್ಲಿ ಬಂಗ್ಲೆಗುಡ್ಡದಲ್ಲಿ ಭೂಮಿಯ ಮೇಲ್ಭಾಗದಲ್ಲೇನೆ ಸಾಕಷ್ಟು ಬುರುಡೆ ಇದೆ, ಮೂಳೆಗಳಿದೆ, ಅದು ಎಲ್ಲಿದೆ ಅಂತ ಜಾಗ ತನಗೆ ಗೊತ್ತು ಅಂತ ಸಂದರ್ಶನ ಒಂದರಲ್ಲಿ ಆತ ಕೊಟ್ಟಂತ ಸ್ಟೇಟ್ಮೆಂಟ್ ಅಥವಾ ವಿಡಿಯೋ ಸ್ಟೇಟ್ಮೆಂಟ್ ಏನಿದೆ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಇದೇ ಆಧಾರದಲ್ಲಿ ಎಸ್ಐಟಿ ಮುಂದಿನ ಹೆಜ್ಜೆ ಅಥವಾ ನಡೆ ನಿಗೂಢವಾಗೇ ಇತ್ತು. ಸೊ ನೆನ್ನೆನೇ ಆ ಭಾಗಕ್ಕೆ ಕರ್ಕೊಂಡು ಹೋಗಿ ಆತನನ್ನ ಉತ್ಖನನ ನಡೆಸಬಹುದು ಅಂತೆಲ್ಲ ಚರ್ಚೆಗಳಿತ್ತು. ಬಟ್ ಇವತ್ತು 50 ಸಿಬ್ಬಂದಿಯನ್ನ ಒಳಗೊಂಡಂತೆ ಅಲ್ಲಿ ತಂಡ ತಲಾಶ್ ಮಾಡ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ಬಂಗ್ಲೆಗುಡ್ಡದಲ್ಲಿ ವಿಠಲ್ ಗೌಡ ಸ್ಟೇಟ್ಮೆಂಟ್ ಆಧರಿಸಿ ಉತ್ಖನನ ಮಾಡ್ತಾ ಇದ್ದಾರಾ ಅಥವಾ ಆತ ಹೇಳ್ದಂಗೆ ಅಲ್ಲಿ ಮಣ್ಣಿನ ಮೇಲ್ಭಾಗದಲ್ಲೇ ಅಸ್ಥಿ ಪಂಜರಗಳಿವೆ, ಬುರುಡೆ ಇದೆ ಅಥವಾ ಮೂಳೆ ಇದೆ ಅಂತ ಹೇಳಿದಂತ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಸೊ ಮೇಲ್ಭಾಗದಲ್ಲಿ ಮಾತ್ರ ಹುಡುಕಾಟ ಮಾಡ್ತಾ ಇದ್ದಾರಾ? ಸದ್ಯಕ್ಕೆ ಏನಾಗ್ತಾ ಇದೆ ಸ್ಥಳದಲ್ಲಿ? ಶರ್ಮಿತಾ, ಒಂದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು, ಇವತ್ತು ಯಾವುದೇ ಉತ್ಖನನ ಪ್ರಕ್ರಿಯೆ ಇರೋದಿಲ್ಲ, ಇರೋದು ಕೇವಲ ಶೋಧ ಕಾರ್ಯ ಮಾತ್ರ. ಹಾಗಾಗಿ ಅದಕ್ಕೆ ಪೂರಕವಾಗಿ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಎಸ್ಐಟಿ ಮಾಡಿದೆ. ಆರಂಭದ ಹಂತದಲ್ಲಿ ಒಂದು ಮಾಹಿತಿಗಳು ಬರ್ತಾ ಇತ್ತು, ಕೇವಲ 2 ಜಾಗದಲ್ಲಿ ಮಾತ್ರ ಶೋಧ ಕಾರ್ಯವನ್ನ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಇದೀಗ ಸಿಗ್ತಾ ಇರುವಂತಹ ಅಪ್ಡೇಟ್ ಪ್ರಕಾರವಾಗಿ ಇಡೀ ಬಂಗ್ಲೆಗುಡ್ಡ ಕಾಡನ್ನ ಸರ್ಚ್ ಮಾಡೋಕೆ ಎಸ್ಐಟಿ ಹೊರಟಿದ್ದೆಂಬ ಸಂಶಯ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಬಂಗ್ಲೆಗುಡ್ಡ ಕಾಡಿನ ಒಂದು ಮಗ್ಗುಲಿಂದ ಈಗ ಎಸ್ಐಟಿ ಮಹಜರು ಕಾರ್ಯವನ್ನ ಆರಂಭಗೊಂಡಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ಭಾಗದಿಂದ ಈಗ ಎಸ್ಐಟಿ ಒಂದು ಸರ್ಚ್ ಅನ್ನ ಆರಂಭ ಮಾಡಿರುವಂತದ್ದು. ಪ್ರಮುಖವಾಗಿ ಸೋಕೋ ಆಗಿರಬಹುದು, ಫಾರೆನ್ಸಿಕ್, ಅರಣ್ಯ ಇಲಾಖೆ, ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸೇರಿದಂತೆ ಪಂಚನಾಮೆಗೆ ಬೇಕಾದಂತಹ ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಈಗ ಮಹಜರು ಕಾರ್ಯ ಆಗ್ತಾ ಇದೆ. ಇಡೀ ಬಂಗ್ಲೆಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ. ಹಾಗಾಗಿ ಇದು ಕೇವಲ 2 ಸ್ಪಾಟ್ಗಳಲ್ಲಿ ಆಗ್ತಾ ಇರುವಂತಹ ಮಹಜರು ಕಾರ್ಯ ಅಲ್ಲ, ಇಡೀ ಬಂಗ್ಲೆಗುಡ್ಡ ಕಾಡನ್ನ ಸರ್ಚ್ ಮಾಡೋಕೆ ಎಸ್ಐಟಿ ಮುಂದಾಗಿದೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸುಮಾರು 6 ರಿಂದ 13 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಬಂಗ್ಲೆಗುಡ್ಡ ಕಾಡು ಅದು ಬಹಳ ದಟ್ಟ ಅರಣ್ಯ ಮತ್ತು ಬಹಳ ಗಿಡ ಗಂಟಿಗಳು, ಬಹಳ ದಟ್ಟವಾಗಿ ಬೆಳೆದಿರುವಂತಹ ಮರಗಳನ್ನು ಒಳಗೊಂಡಿರುವಂತಹ ಬಂಗ್ಲೆಗುಡ್ಡ ಕಾಡು. ಹಾಗಾಗಿ ಇಡೀ ಕಾಡಿನ ಒಳಭಾಗಕ್ಕೆ ಹೋಗಿ ಸರ್ಚ್ ಮಾಡಬೇಕಾದ್ರೆ ಸಾಕಷ್ಟು ಅಧಿಕಾರಿಗಳ ಸಮ್ಮುಖಗಳು ಬೇಕಾಗುತ್ತೆ. ಜೊತೆಗೆ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಸಹಾಯ ಕೂಡ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಹೆದ್ದಾರಿಯ ಪಕ್ಕದಿಂದ ಹಿಡಿದು ನೇತ್ರಾವತಿ ನದಿಯ ತೀರದವರೆಗೆ ಹರಡಿಕೊಂಡಿರುವಂತಹ ಬಂಗ್ಲೆಗುಡ್ಡ ಕಾಡಿನಲ್ಲಿ ಸದ್ಯಕ್ಕೆ ಸರ್ಚ್ ಆಗ್ತಾ ಇದೆ. ಪ್ರಮುಖವಾಗಿ ಬಂಗ್ಲೆಗುಡ್ಡ ಕಾಡಿನಲ್ಲಿ ಏನಾದರೂ ಕಳೆಬರದ ಅಂಶಗಳು ಸಿಕ್ಕರೆ, ಬುರುಡೆಗಳು ಸಿಕ್ಕರೆ ಅದನ್ನ ಸಂರಕ್ಷಣೆ ಮಾಡಬೇಕಾದ್ರೆ ಉಪ್ಪು ಬೇಕಾಗುತ್ತೆ. ಜೊತೆಗೆ ಅದನ್ನ ವ್ಯವಸ್ಥಿತವಾಗಿ ಕೆಳಗೆ ತರಬೇಕಾದ್ರೆ ಪೈಪ್ ಕೂಡ ಬೇಕಾಗುತ್ತೆ. ಅಂತಹ ಎಲ್ಲ ಸಾಮಗ್ರಿಗಳನ್ನ ಈಗ ರಸ್ತೆ ಭಾಗದಿಂದ ಅರಣ್ಯದ ಒಳಭಾಗಕ್ಕೆ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದ ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಗಳ ತಂಡ ಈಗ ಬಂಗ್ಲೆಗುಡ್ಡ ಕಾಡಿನಲ್ಲಿ ಸರ್ಚ್ ಮಾಡ್ತಾ ಇದೆ. ಈ ಒಟ್ಟು ಪ್ರಕರಣಕ್ಕೆ ಇದೊಂದು ಮೇಜರ್ ಟ್ವಿಸ್ಟ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇದೇ ಬಂಗ್ಲೆಗುಡ್ಡ ಕಾಡಿನಲ್ಲಿ ಸ್ಪಾಟ್ ನಂಬರ್ 12 ತನಕ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಯಾವೆಲ್ಲ ಗುರುತುಗಳನ್ನ ಹೇಳಿದ್ದಾನೋ ಆ ಎಲ್ಲ ಗುರುತುಗಳಲ್ಲಿ ಎಸ್ಐಟಿ ಉತ್ಖನನ ಮಾಡಿತ್ತು. 6ನೇ ಸ್ಪಾಟ್ ಅಲ್ಲಿ ಒಂದು ಕಳೆಬರದ ಅಂಶಗಳು ಸಿಕ್ತು, ಆದ್ರೆ ಬೇರೆ ಯಾವುದೇ ಸ್ಪಾಟ್ಗಳಲ್ಲಿ ಕಳೆಬರ ಅಂಶಗಳು ಸಿಕ್ಕಿಲ್ಲ. ಆ ಬಳಿಕ ಹಲವು ಚರ್ಚೆಗಳು ಕೂಡ ಉಂಟಾಯಿತು. ಚಿನ್ನಯ್ಯ ಹೇಳ್ತಾ ಇರುವಂತದ್ದು ಸುಳ್ಳು, ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಂತ ಯಾವುದೇ ಪ್ರಕ್ರಿಯೆಗಳು ನಡೆದಿಲ್ಲ ವಾದಗಳು ಕೂಡ ಬಂತು. ಇದಕ್ಕೆ ಹಲವಾರು ಜನ ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಇಲ್ಲಿ ತನಕ ಬಹಳ ಪಾರದರ್ಶಕವಾಗಿ, ಬಹಳ ನಿಷ್ಪಕ್ಷಪಾತವಾಗಿ, ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಎಸ್ಐಟಿಯ ಕಾರ್ಯಕ್ಷಮತೆ ಅದು ಈ ಹಂತಕ್ಕೂ ಕೂಡ ರುಜುವಾತು ಆಗ್ತಾ ಇದೆ. ಯಾಕಂದ್ರೆ ಮತ್ತೆ ಉತ್ಖನನ ಆಗ್ಬೋದು, ಮತ್ತೆ ಶೋಧ ಕಾರ್ಯ ಮುಂತಾದ ಪ್ರಕ್ರಿಯೆಗಳಿಗೆ ಸಾಕಷ್ಟು ವಿರೋಧಗಳು ಕೂಡ ಇದೆ.
ಈ ಹಿಂದೆಯೇ ಉತ್ಖನನ ಮಾಡಬೇಕಾದ್ರೆ ಬಿಜೆಪಿ ಇದನ್ನ ರಾಜಕೀಯವಾಗಿ ಬಳಸಿಕೊಂಡಿತ್ತು. ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟಿನ ಒಂದು ಸಂಚಲನಕ್ಕೆ ಕಾರಣವಾಯಿತು ಮತ್ತು ರಾಜಕೀಯವಾಗಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರವನ್ನೇ ಬಿಜೆಪಿ ಮಾಡಿತ್ತು. ಹಲವು ಬಾರಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಕೂಡ ಮಾಡಿತ್ತು. ಆದರೆ SIT ಮಾತ್ರ ಈ ಕ್ಷಣದವರೆಗೆ ಕೂಡ ಸಾಕಷ್ಟು ದಕ್ಷತೆಯಿಂದ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಹಂತ ಹಂತವಾಗಿ ಎಲ್ಲರ ವಿಚಾರಣೆಯನ್ನು ಕೂಡ ಮಾಡಿದೆ. ಯಾಕಂದ್ರೆ ಯಾರ ಮೇಲೆಲ್ಲ ಆರೋಪ ಇತ್ತು, ಅದು ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ವಿಠಲ್ ಗೌಡ ಆಗಿರ್ಬೋದು, ಜಯಂತಿ ಆಗಿರ್ಬೋದು, ಮತ್ತಿತರರು ಯಾರೆಲ್ಲ ಇದ್ದಾರೆ ಅವರನ್ನ ಎಲ್ಲ ರೀತಿಯ ವಿಚಾರಣೆಗಳನ್ನು ಕೂಡ SIT ಮಾಡಿತ್ತು. ಸುಮಾರು 6-7 ದಿನಗಳ ಕಾಲ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿತ್ತು. ಆದರೆ SITಯ ಮುಂದಿನ ಕ್ರಮ ಏನು ಅನ್ನೋದು ಅದು ಬಹಳ ನಿಗೂಢವಾಗಿತ್ತು. ಇದರ ನಡುವೆ ವಿಠಲ್ ಗೌಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಾನು 2 ಬಾರಿ ಮಹಜರಿಗೆ ಹೋದಂತ ಸಂದರ್ಭದಲ್ಲಿ ಸುಮಾರು 7 ಮಂದಿ ಮನುಷ್ಯರ ಅವಶೇಷಗಳನ್ನು ನಾನು ಅಲ್ಲಿ ಕಂಡೆ. ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಹಲವು ಕಡೆ ಮೂಳೆಗಳು ಚದುರಿಕೊಂಡಂತ ಸ್ಥಿತಿಯಲ್ಲಿತ್ತು, ಬುರುಡೆಗಳು ಕೂಡ ಇತ್ತು ಎಂಬ ಸ್ಫೋಟಕವಾದ ಹೇಳಿಕೆಯನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಂದರ್ಶನದಲ್ಲಿ ಹೇಳಿಕೆ ಕೊಟ್ಟರು. ಆ ಹೇಳಿಕೆ ಮತ್ತೆ ವೈರಲ್ ಆಗಿ ಇಡೀ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಯಿತು. ಬಂಗ್ಲಗುಡ್ಡ ಕಾಡಿನಲ್ಲಿ ಏನೂ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ವಿಠಲ್ ಗೌಡ್ರ ಹೇಳಿಕೆ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆರಂಭವಾಯಿತು. ವಿಠಲ್ ಗೌಡ್ರು ಹೇಳೋದು ಸುಳ್ಳಾದ್ರೆ ಅವರ ಮೇಲೆ ಕ್ರಮ ಆಗಬೇಕು, ಸತ್ಯ ಆದ್ರೆ ಅದರ ಸತ್ಯಾಸತ್ಯತೆಯನ್ನು SIT ಭೇದಿಸಬೇಕು ಆಗ್ರಹ ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಈಗ SIT ನೇರವಾದ ಕಾರ್ಯಾಚರಣೆಗೆ ಮುಂದಾಗಿದೆ. ಇದು ಇವತ್ತು ಮುಗಿಯುವಂತಹ ಕಾರ್ಯಾಚರಣೆ ಅಲ್ಲ, ಸುದೀರ್ಘವಾಗಿ ಕಾರ್ಯಾಚರಣೆ ಆಗಬಹುದು. ಯಾಕಂದ್ರೆ ಒಂದು ಅಸ್ಥಿ ಪಂಜರದ ಒಂದು ತುಂಡು ಸಿಕ್ಕರೂ ಕೂಡ ಅದರ ಮಹಜರು ಮಾಡಬೇಕಾಗತ್ತೆ, FSLಗೆ ಕಳಿಸಬೇಕಾಗತ್ತೆ. ಇದೊಂದು ದೀರ್ಘಕಾಲದ ಪ್ರೋಸೆಸ್ ಆಗತ್ತೆ. ಹಾಗಾಗಿ 2-3 ದಿನಗಳ ಕಾಲ ಇಡೀ ಬಂಗ್ಲಗುಡ್ಡ ಕಾಡನ್ನ ಸರ್ಚ್ ಮಾಡುವಂತ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಶರ್ಮಿತಾ, ನೋಡೋಣ, ಫಾಲೋ ಅಪ್ ಮಾಡೋಣ ಏನಾಗುತ್ತೆ. ಥ್ಯಾಂಕ್ ಯು.